ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನಪ್ಪ ನೀವು ನನ್ನ ಆಣೆ ಮಾಡಿ ಹೇಳಿದ್ರು ಕೂಡ ಕಂಟಿಯವ್ರಿಗೆ ವಿಷಯ ಹೇಳಕ್ ಹೋಗ್ತಿದ್ದೀರಲ್ಲ. ನನ್ ಕೈ ತಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲಮ್ಮ. ಇನ್ನು ಕಳ್ಕೋಬೇಕಲ್ಲ ಅನ್ನೋ ವಿಷಯನೇ ನನ್ ಕೈಲಿ ಅರ್ಗಿಸ್ಕೊಳಕ್ ಆಗ್ತಾ ಇಲ್ಲ. ನೀವೊಂದ್ ವಿಷಯ ಯೋಚನೆ ಮಾಡಿ. ಸ್ನೇಹಕ್ಕನ್ ಹೃದಯ ನನ್ಗೆ ಹಾಕಿರ್ಲಿಲ್ಲ ಅಂದಿದ್ರೆ ನಿಮ್ ಮಗಳು ಯಾವತ್ತೂ ಸಾಯ್ತಿದ್ಲಲ್ವಾ? ಯಾವತ್ತೋ ಸಾಯ್ತಿದ್ ಮಗಳನ್ನ ದೇವ್ರು ಇಲ್ಲಿ ತನಕ ಉಳಿಸ್ಕೊಟ್ನಲ್ಲ ಅಂತ ಖುಷಿ ಪಡಿಯಪ್ಪ. ನೀನ್ ಎಷ್ಟೇ ಹೇಳಿದ್ರು ನನ್ನ ಮನ್ಸು ಒಪ್ತಿಲ್ಲಮ್ಮ. ಬದುಕಿದ ಮಗಳನ್ನ ಮತ್ತೆ ಕಳ್ಕೋಬೇಕು ಅಂತಂದ್ರೆ ಆ ನೋವು ನಾನು ಯಾಕೆ ಸಹಿಸ್ಕೊಳ್ಳಿ? ಈಗ ನನ್ನ ಅವಶ್ಯಕತೆಗಿಂತನೂ ಈ ಮಗು ಅವಶ್ಯಕತೆ ತುಂಬಾ ಇದೆ ಅಪ್ಪ. ಅವರೆಲ್ಲ ತುಂಬಾ ನೊಂದಿರೋ ಜೀವ, ಮತ್ತೆ ನೋಯ್ಸದ್ ಬೇಡ. ನೀನು ಬರೀ ಅವ್ರ ದೃಷ್ಟಿಕೋನದಲ್ಲಿ ಮಾತ್ರ ಮಾತಾಡ್ತಿದ್ಯಮ್ಮ. ಮುಂದೆ ನಿನ್ ಮಗು ಭವಿಷ್ಯ ಏನಾಗತ್ತೆ ಅಂತ ಯೋಚನೆ ಮಾಡಿದ್ಯಾ? ನನ್ ಮಗು ಚೆನ್ನಾಗೇ ಇರುತ್ತಪ್ಪ. ಕಂಟಿಯವರು ನನ್ ಮಗುನ ತಾಯಿ ಎಷ್ಟೇ ಚೆನ್ನಾಗಿ ನೋಡ್ಕೋತಾರೆ. ತಪ್ಪು ತಿಳ್ಕೊಂಡಿದ್ಯಮ್ಮ. ಒಬ್ಬ ತಂದೆ ಮಗುಗೆ ಬಲ ಕೊಡಬಹುದು, ನಾನಿದ್ದೀನಿ ಅನ್ನೋ ಧೈರ್ಯ ಕೊಡ್ಬೋದು. ಆದ್ರೆ ತಾಯಿ ಪ್ರೀತಿ ಕೊಡಕ್ಕಾಗಲ್ಲ, ಆ ಮಮತೆನ ಕೊಡಕ್ಕಾಗಲ್ಲ. ತಾಯಿ ಇಲ್ಲದೆ ಮಗು ಬೆಳೆಯೋದು ತುಂಬಾ ಕಷ್ಟ ನಮ್ಮ. ಅದು ಬೆಳೆಸೋ ಕಷ್ಟ ಏನು ಅಂತ ಒಬ್ಬ ತಂದೆಯಾಗಿ ನನಗೆ ಗೊತ್ತು. ನೀನ್ ಚತ್ತು ನಿನ್ ಮಗುನ ಅನಾಥ ಮಾಡ್ಬೇಡ. ಇವ್ರೆಲ್ರೂ ಇರುವಾಗ ನನ್ ಮಗು ಹೇಗಪ್ಪ ಅನಾಥ ಆಗತ್ತೆ? ಯಾರಿದ್ರು ತಾಯಿ ಇದ್ದಂಗೆ ಆಗಲ್ಲಮ್ಮ. ಎಲ್ಲಿ ನನ್ನ ಮೇಲೆ ಹಣೆ ಮಾಡಿ ಹೇಳು, ನಾನು ಇಷ್ಟು ಪ್ರೀತಿಯಿಂದ ಕಾಳಜಿಯಿಂದ ನೋಡ್ಕೊಂಡಿದ್ರು ನಿನಗೆ ತಾಯಿ ಇರ್ಬೇಕಿತ್ತು ಅಂತ ಒಂದ್ಸತಿನೂ ಅನ್ಸಿಲ್ವಾ? ತಾಯಿನೇ ಅಮ್ಮ. ಹಳೆಯನ್ರಿಗಿರೋ ಕೋಪಕ್ಕೆ ಅವ್ರು ಯಾವಾಗ ಏನ್ ಮಾಡ್ತಾರೆ ಅಂತನೂ ಹೇಳಕ್ಕಾಗಲ್ಲ. ಅಂಥದ್ರಲ್ಲಿ ಅವ್ರ ಮಗು ಭವಿಷ್ಯ ರೂಪಿಸ್ತಾರ. ಅದ್ರಲ್ಲೂ ಹಳೆಯನಿಂದಂತೂ ಸಾಧ್ಯನೇ ಇಲ್ಲ. ಇದ್ರ ಮೇಲೂ ನಿನ್ನಿಷ್ಟನಮ್ಮ. ಅಪ್ಪ ಹೇಳ್ತಿರೋ ಸರಿಯಾಗೇ ಇದೆ. ನನ್ ಮಗುಗೇನು ತೊಂದರೆ ಆಗ್ಬಾರ್ದು ಅಂದ್ರೆ ನನ್ ಮೊದ್ಲು ಕಂಟಿ ಅವ್ರನ್ನ ಬದಲಾಯಿಸ್ಬೇಕು. ಅವರಲ್ಲಿರೋ ಕೋಪನೆಲ್ಲ ಸುಟ್ಟು ತಾಯಿ ಪ್ರೀತಿ ಚಿಗುರೋ ಹಾಗೆ ಮಾಡ್ಬೇಕು. ಹೌದು, ಸುಮನ್ ಬಿಟ್ಟಿರಕ್ಕೆ ತುಂಬಾ ಕಷ್ಟ ಆಗ್ತದೆ ಕಂಟಿ ಅಣ್ಣ. ಅಲ್ಲ ಕಲ ಸಚಿನ, ನೀವಿಬ್ರು ದೂರ ಆಗ್ಬಾರ್ದಂತ ನಾವ್ ಇಷ್ಟೆಲ್ಲ ಕಷ್ಟಪಟ್ಟು ನೀವಿಬ್ರಿಗೂ ಮದುವೆ ಮಾಡಿದ್ರೆ ನಿಮ್ಮ ಅಪ್ಪಯ್ಯ ಅದು ಯಾವ್ದೋ ಜಾತ್ಕನ್ ಮುಂದೆ ಇಟ್ಕೊಂಡು ನಿಮ್ಮಿಬ್ರು ದೂರ ಮಾಡ್ತಾನಲ್ಲ, ಇದು ಸರಿನಾ? ಅಮ್ಮ, ಅಪ್ಪ, ಪುಟ್ಟಕ್ಕ ಎಲ್ರೂ ಜಾತಕ ಶಾಸ್ತ್ರ ತುಂಬಾ ನಂಬ್ತಾರೆ. ಆದ್ರೆ ಈಗ ಅದೇ ಶಾಸ್ತ್ರ ನನ್ನ ಲವ್ಗೆ ಪ್ರಾಬ್ಲಮ್ ಆಗ್ತಾ ಇದೆ. ನಾನು ಎಷ್ಟು ಆಸೆ ಪಟ್ಟು ಸುಮನ್ ಮದುವೆ ಆದೆ, ಆದ್ರೆ ಈಗ ಅವಳ ಜೊತೆ ಇರಕ್ಕಾಗ್ತಾ ಇಲ್ಲ ಅಂತ ತುಂಬಾ ಫೀಲ್ ಆಗ್ತಾ ಇದೆ ಕಂಟಿ ಅಣ್ಣ. ನೋಡ್ಲಾ, ನಮ್ ಕೈಲಾಗಿದ್ದ ಪ್ರಯತ್ನನ ಮಾಡಿ ನಿಮ್ಮಿಬ್ರು ಗಂಡ ಹೆಂಡತಿ ಮಾಡಿದೀವಿ. ನೀನ್ ನಿಮ್ಮ ಅಪ್ಪನ ಹತ್ರ ಮಾತಾಡಿ ನಿನ್ನ ಹೆಂಡ್ರನ್ನ ಮನೆ ಕರ್ಸ್ಕೊ. ಅಪ್ಪ ನನ್ನ ಮಾತು ಕೇಳಲ್ಲ ಕಂಟಿ ಅಣ್ಣ. ನಿಮ್ಮ ಅವಂತ ಮಾತಾಡ್ಲಾ? ಕಂಟಿ ಅಣ್ಣ, ಅಮ್ಮನೂ ಶಾಸ್ತ್ರ ಬಿಟ್ಟು ನಡ್ಕೊಂಡ್ರೆ ಏನಾದ್ರು ಪ್ರಾಬ್ಲಮ್ ಆಗತ್ತೆ ಅಂತ ಭಯ ಪಡ್ತಿದ್ದಾರೆ. ನೋಡ್ತಿದಾರೆ ನಂಗೆ ಅಯ್ಯೋ ಅನ್ಸಬೇಕಲ್ಲ. ಯಾವಲ್ಲ ಅವ್ನು ಸ್ವಾಮೀಜಿ ದೋಸೆ ಆಯ್ತು ಅಂತೇಳಿ ನಿಮ್ಮಿಬ್ರನ್ನ ದೂರ ಮಾಡ್ದಾನು? ನನ್ನ ಮಗ ನಂಗೆ ಸಿಕ್ಬೇಕು, ತಪ್ಪದೀನಿ. ಕಂಟಿ ಅಣ್ಣ, ಸುಮಂದು ನಂದು ಮದುವೆ ಮಾಡಕ್ಕೆ ನೀವು ತುಂಬಾ ಎಫರ್ಟ್ಸ್ ಹಾಕಿದ್ದೀರಾ. ಈಗಲೂ ಏನಾದ್ರೂ ಮಾಡಿ ಸುಮನ್ ವಾಪಸ್ ಮನೆಗೆ ಬರೋ ತರ ಮಾಡಿ. ಓ, ನೀನು ಇದನ್ನ ಹೇಳಕ್ ಬಂದ? ಲೈ, ನೀನು ಇದನ್ನೆಲ್ಲ ನಿಮ್ಮ ಅಪ್ಪ ಇಂತ ಹೇಳು, ನಂತ ಹೇಳಿದ್ರೆ ಏನ್ಲ ಪ್ರಯೋಜನ? ನೀವ್ ಹೇಳಿದ್ರೆ ಪುಟ್ಟಕ್ಕ ಖಂಡಿತ ಕೇಳ್ತಾರೆ ಕಂಟಿ ಅಣ್ಣ. ಅಯ್, ಅದೆಲ್ಲ ಭ್ರಮೆ ಕಲ. ಒಂದ್ ವೇಳೆ ಈ ಶಾಸ್ತ್ರ ಜಾತಕನೆಲ್ಲ ನಿಮ್ಮ ಅಪ್ಪಯ್ಯ ಬಿಟ್ರು ಪುಟ್ಟವ ಬಿಡಕಿಲ್ಲ. ಹಾಗಾದ್ರೆ 1 ತಿಂಗಳವರೆಗೂ ನಾನು ನನ್ನ ಸುಮನ್ ನೋಡಕ್ಕೆ ಆಗಲ್ವಾ? ನೋಡ್ಲು ಬರ್ದಂತ ಹೇಳೋರ? ಓ ಹ್ಞೂ ಕಂಟಿ ಅಣ್ಣ, ಈ ಸುಮಾ ಬೇರೆ ಮಾತಾಡೋದಕ್ಕೂ ಹೆದರ್ಕೋತಾಳೆ. ನಂಗೆ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ. ಚಿಂತೆ ಮಾಡ್ಬೇಡಕಲ್ಲ, ಎಲ್ಲದಕ್ಕೊಂದು ಪರಿಹಾರ ಇರ್ತದೆ.
ನಾವು ಯಾವುದಾದ್ರು ಒಂದು ಕಳ್ಳ ಸ್ವಾಮೀಜಿನ ಬುಕ್ ಮಾಡಿ ಅವನ ತಕ್ಕ ಸುಳ್ಳು ಹೇಳ್ತೀವಿ. ಕಂಟಿ ಅಣ್ಣ ಇದು ವರ್ಕ್ ಆಗತ್ತೆ ಅಂತೀರಾ? ಲೈ ಮುಳ್ಳನ್ನ ಮುಳ್ಳಿಂದನೇ ತೆಗಿಬೇಕಲ್ಲ. ನಾನು ಯಾವತ್ತಿದ್ರು ಪ್ರೇಮಿಗಳ ಪರ. ವರ್ಕ್ ಆಗೇ ಆಯ್ತದೆ. ಒಂದ್ ವೇಳೆ ಆಗಿಲ್ಲ ಅಂದ್ರು ಬಿಡೋರು ಯಾರು? ಇದಕ್ಕೇನೋ ಒಂದು ದಾರಿ ಮಾಡುಮ. ಏನು ಯೋಚನೆ ಮಾಡಬೇಡ. ಥ್ಯಾಂಕ್ಸ್ ಕಂಟಿ ಅಣ್ಣ. ಒಂದ್ ವೇಳೆ ನೀವು ಹೇಳ್ದಂಗೆ ಆದ್ರೆ ನಮ್ಗೆ ಹುಟ್ಟೋ ಮಗುಗ್ ನಿಮ್ದೇ ಹೆಸರಿಡ್ತೀವಿ. ಅಯ್ಯೋ ಇದೇ ಜೋಶ್ನಾಗ ಆಮೇಲೆ ಹೆಣ್ಮಗು ಹುಟ್ರು ನನ್ನ ಹೆಸರು ಇಟ್ಬಿಟ್ಟೆ. ಈಗಾಗಲೇ ಸಿಡ್ಲೂರಾಗ ಅವ್ವ ತಾಯಿಯನ್ನು ಕರ್ಸ್ಕೊಂಡು ಸಾಕಾಗ್ಬಿಟ್ಟದೆ. ನೆನ್ನೆನೇ ಹೇಳಿವ್ನಿ ಇವೆಲ್ಲ ಬೇಕು ಸಾಮಾನುಗಳು ಅಂತ. ಬತಾರೆಯಿಂದ ಕಾಣಿಸ್ತಾನೇ ಇಲ್ಲ. ಜೊತೆಗೆ ಹೋದ್ನೇನು ಏನಾರು ಒಂದು ಜವಾಬ್ದಾರಿ ಕೊಟ್ಟರೆ ಮಾಡಬೇಕು ಅನ್ನೋದಿಲ್ಲ ಇವಕ್ಕೆ. ರಾಜವನು ಕಾಣಿಸಿಲ್ಲ. ಯಾತಾಗ ಹೋದ್ಲು ಹೆಂಗೆ ಕತ್ತು. ಹಲೋ, ಯಾರು? ಪುಟ್ಟಕ್ಕ, ನಾನು SP ಸೂರ್ಯಕಾಂತಿ ಮಾತಾಡ್ತಿರೋದು. ನಮಸ್ಕಾರ ಮೇಡಮ್ ಅವರೇ. ಗೊತ್ತಾಗಿಲ್ಲ, ಕ್ಷಮಿಸ್ಬಿಡಿ. ಪರವಾಗಿಲ್ಲ. ನಿಮ್ಮ ಪಕ್ಕದಲ್ಲಿ ಕಂಟಿ ಅವ್ರು ಇದ್ರೆ ಸ್ವಲ್ಪ ಫೋನ್ ಕೊಡಿ. ಇಲ್ಲ, ಅವ್ನು ನನ್ನ ಜೊತೆಲಿಲ್ಲ. ಅವರು ಈಗ ನಿಮ್ಮನೇಲೆ ತಾನೇ ಇರೋದು? ಹಾಂ, ನಮ್ಮನೆಗೆ ಅವನೇ. ನಂಗೆ ಹೊಸ ಕೆಲಸ ಇತ್ತು, ಅದಕ್ಕೆ ನಾನು ಆಚೆಗೆ ಬಂದಿದ್ದೆ. ಓ ಹೌದಾ? ನೀವು ಮನೆಗೆ ಹೋದ ತಕ್ಷಣ ಕಂಟಿ ಅವ್ರಿಗೆ ನನಗೆ ಅರ್ಜೆಂಟಾಗಿ ಫೋನ್ ಮಾಡಕ್ಕೆ ಹೇಳ್ತೀರಾ? ಹ್ಞೂ, ಹೇಳ್ತೀನಿ. ಮೇಡಮ್ ಅವರೇ, ಏನಾದರೂ ವಿಷಯ ಐತೆ? ಅದು ಹೇಳಿ, ಪರವಾಗಿಲ್ಲ. ನಾನು ಸೀರೆಗೆ ಹೇಳ್ತೀನಿ, ಹೇಳಿ. ಏನ್ ರಾಧ ಇದು ಟ್ವಿಸ್ಟು? ಬಂಗಾರ ಅನ್ಕೊಂದಿದ್ದು ಅನಿಕಾನ? ಹೌದು ಬಟ್ ಅದಕ್ಕೆ ಸಾಕ್ಷಿಯಾಗಿ ನನ್ನ ಹತ್ರ ರೆಕಾರ್ಡಿಂಗ್ ಕೂಡ ಇದೆ. ನಾನು ಬಚಾವಾಗಬೇಕು ಅಂದ್ರೆ ಅನಿಕಾ ಅರೆಸ್ಟ್ ಆಗಲೇಬೇಕು. ಸೂಪರ್ ರಾಧ. ನೀನೇನಾದರೂ ಅನಿಕನ್ ಲಾಕ್ ಮಾಡಿದ್ರೆ ಕಂಠಿ ಮತ್ತೆ ಪುಟ್ಟಕ್ಕನ್ ಕಾನ್ಸಂಟ್ರೇಷನ್ ಕಂಪ್ಲೀಟ್ ಚಂದ್ರು ಮತ್ತೆ ಅನಿಕನ್ ಮೇಲೆ ಶಿಫ್ಟ್ ಆಗತ್ತೆ. ಒಂದೇ ಕಣ್ಣಲ್ಲಿ ಎರಡು ಹಾಕಿ ಡಮ್